ಅನುದಿನದ ಆಹಾರ ಮಾರ್ಚ್ 26 ಗುರುವಾರ. ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ. 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿಯು ಎಂದಿಗೂ ಒಗಲಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ಪ್ರೀತಿಯು ತನ್ನ ಕುರಿತು ಹೆಚ್ಚಿಸಿಕೊಳ್ಳುವುದಿಲ್ಲ. ಅದು ಜನಪ್ರಿಯತೆಯನ್ನು ಬಯಸಿ ಮಾತನಾಡುವುದಿಲ್ಲ. ಯಾರಿಗೂ ಗೊತ್ತಾಗದ ಹಾಗೆ ತೆರೆಮರೆಯಲ್ಲಿ ಪ್ರೀತಿಯಿಂದ ಕೆಲಸವನ್ನ ಮಾಡುತ್ತದೆ. ಯಾವುದೇ ಹೆಸರು, ಕೀರ್ತಿ ಅಥವಾ ಗುರುತಿಸುವಿಕೆಯನ್ನ ಆಶಿಸದೆ ಅವರು ಕೆಲಸವನ್ನು ಮಾಡುವವರಾಗಿದ್ದಾರೆ. ನಮ್ಮ ಸತ್ಯವೇದವು ಹೀಗೆ ತಿಳಿಸುತ್ತದೆ: ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ, ಮತ್ತು ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಯಾರನ್ನು ಕರ್ತನು ಹೊಗಳುತ್ತಾನೋ ಅವನೇ ಯೋಗ್ಯನು. 2 ಕೊರಿಂಥ 10ನೇ ಅಧ್ಯಾಯ 17 ಮತ್ತು 18ನೇ ವಚನ. ಪ್ರೀತಿ ಸ್ವರೂಪನಾದ ಯೇಸುವನ್ನ ನೋಡಿರಿ. ಆತನು ಒಳ್ಳೆಯದನ್ನು ಮಾಡುತ್ತಲೇ ಇದ್ದನು. ಆತನು ಕುಷ್ಠರೋಗಿಗಳನ್ನು ಗುಣಪಡಿಸಿದನು, ಸತ್ತವರನ್ನು ಎಬ್ಬಿಸಿದನು. ಅನೇಕ ಸಂದರ್ಭಗಳಲ್ಲಿ ಅದ್ಭುತಗಳನ್ನ ಹೊಂದಿಕೊಂಡವರು ಆತನ ಹೆಸರನ್ನ ಎಲ್ಲಿಯೂ ಹೇಳಬಾರದೆಂದು ಅಪ್ಪಣೆ ಕೊಟ್ಟನು. ಜನರು ಆತನನ್ನು ಅರಸನನ್ನಾಗಿ ಮಾಡಬೇಕೆಂದಿರುವಾಗ ಯೇಸು ಅವರನ್ನ ಬಿಟ್ಟು ಹೊರಟು ಹೋದನು. ಆತನಿಗೆ ಸ್ವಮಹಿಮೆಯನ್ನು ಹೊಂದಿಕೊಳ್ಳಲು ಇಷ್ಟವಿರಲಿಲ್ಲ. ಇದುವೇ ಯೇಸುವಿನ ಪ್ರೀತಿಯಾಗಿದೆ. ಹೊಗಳಿಕೊಳ್ಳದ ಪ್ರೀತಿ ಯೇಸುವಿನ ಪ್ರೀತಿಯಾಗಿದೆ. ಆ ಪ್ರೀತಿಯೇ ಯೇಸುವನ್ನು ಪರಲೋಕದಿಂದ ಭೂಲೋಕಕ್ಕೆ ಕರೆದುಕೊಂಡು ಬಂದಿತು. ಕ್ರಿಸ್ತನಲ್ಲಿರುವ ದೈವಿಕ ಪ್ರೀತಿಯು ಪಾಪಿಗಳು ಹಾಗೂ ವಿರೋಧಿಗಳಾಗಿರುವ ನಮ್ಮ ಬಳಿಗೆ ಆತನನ್ನು ಕರೆದುಕೊಂಡು ಬಂದಿತು. ಆ ಪ್ರೀತಿಯಿಂದ ಆತನು ದಾಸನ ರೂಪವನ್ನು ತಾಳಿದನು. ಆ ಪ್ರೀತಿಯ ನಿಮಿತ್ತವೇ ಯೇಸು ಪಾಪಿಗಳಾಗಿರುವ ನಮ್ಮನ್ನು ಬಿಡಿಸಿದನು. ನಾವು ಸಹ ನಾಶವಾಗಿ ಹೋಗುವ ಜನರನ್ನು ರಕ್ಷಿಸಲು ಯಾವುದೇ ತರಹದ ತ್ಯಾಗವನ್ನ ಮಾಡಲು ಸಿದ್ಧರಿರಬೇಕು. ಜಾನ್ ಸ್ಮಿತ್ ಎನ್ನುವ ದೇವರ ಸೇವಕರು ಯಾವುದೇ ಗುರುತಿಸುವಿಕೆಯನ್ನು ಅಪೇಕ್ಷಿಸಲಿಲ್ಲ. ಒಮ್ಮೆ ಆತನ ಎದೆಗೆ ಜನರು ಹೊಡೆಯುವಾಗ ಅವರು ತೀವ್ರವಾಗಿ ಅಳುತ್ತಾ ಹೀಗೆ ತಿಳಿಸಿದರು: ನಾನು ನಶಿಸುವ ಆತ್ಮಗಳನ್ನು ನೋಡುವಾಗ ನನ್ನ ಹೃದಯವು ಮುರಿಯಲ್ಪಡುತ್ತದೆ ಎಂಬುದನ್ನು ದೇವರು ನನಗೆ ಈಗ ತೋರಿಸಿದರು. ಆತ್ಮಗಳು ರಕ್ಷಿಸಲ್ಪಡದೆ ಹೋದರೆ ನನ್ನ ಜೀವನಕ್ಕೆ ಅರ್ಥವಿರುವುದಿಲ್ಲ. ಓ ದೇವರೇ, ನನಗೆ ಆತ್ಮಗಳನ್ನು ನೀಡಿರಿ, ಇಲ್ಲವಾದರೆ ನಾನು ಸಾಯುತ್ತೇನೆ ಎಂದು ಆತನು ಭಾರದಿಂದ ಅಳುವುದಕ್ಕೆ ಪ್ರಾರಂಭಿಸಿದನು. ಆರದ ಬೆಂಕಿಯ ಕಡೆಗೆ ನಿರ್ಲಕ್ಷ್ಯದಿಂದ ವೇಗವಾಗಿ ಸಾಗಿ ಹೋಗುತ್ತಿರುವ ಜನರ ಸ್ಥಿತಿಯನ್ನು ನೋಡುವ ಹಾಗೆ ದೇವರು ನಮಗೆ ಆಂತರ್ಯದ ಕಣ್ಣುಗಳನ್ನು ದಯಪಾಲಿಸಲಿ, ಹಾಗೂ ಅವರ ಬಳಿಗೆ ಕನಿಕರ ಮತ್ತು ಪ್ರೀತಿಯಿಂದ ಹೋಗುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ದೇವರು ನಮ್ಮ ಹೃದಯಗಳನ್ನು ಆಲೋಚನೆಗಳಿಂದಲೂ ಧ್ಯಾನದಿಂದಲೂ ಮತ್ತು ಪ್ರೀತಿಯ ಕ್ರಿಯೆಗಳಿಂದಲೂ ಸದಾ ತುಂಬಿಸಲಿ. ನಾವು ಆ ಕಲ್ವಾರಿಯ ಪ್ರೀತಿಯನ್ನು ಮೇಲಕ್ಕೆ ಎತ್ತುವುದರಿಂದ ಆತ್ಮಗಳನ್ನು ದೇವರ ಕಡೆಗೆ ಸೆಳೆಯಲು ನಮಗೆ ಕೃಪೆಯನ್ನು ದಯಪಾಲಿಸಲಿ. ಕ್ರಿಸ್ತನ ಪ್ರೀತಿಯ ಮೇಲೆ ಭರವಸೆಯನ್ನ ಇಟ್ಟವರು ನಾಶವಾಗುತ್ತಿರುವ ಆತ್ಮಗಳ ಕುರಿತು ಭಾರವನ್ನ ಹೊಂದಿರುತ್ತಾರೆ. ಅಂತ ಹೃದಯಗಳಲ್ಲಿ ಸ್ವಮಹಿಮೆಗೆ ಯಾವ ಸ್ಥಳವೂ ಇರುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನ ಪ್ರೀತಿಯು ನಿಮ್ಮನ್ನು ಒತ್ತಾಯಪಡಿಸಲಿ.
ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸುತ್ತೇವೆ. 2 ಕೊರಿಂಥ 4ನೇ ಅಧ್ಯಾಯ 5ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೆಹೋಶುವ 22, 23 ಮತ್ತು 24ನೇ ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 3ನೆಯ ಅಧ್ಯಾಯ. ಪ್ರೀತಿ ಸ್ವರೂಪನ ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ.